ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತಿನ ಟಾಪಿಕ್ ಸ್ವಲ್ಪ ಸೆನ್ಸಿಟಿವ್, ಅಷ್ಟೇ ಎಕ್ಸ್ಪ್ಲೋಸಿವ್. ಪವರು, ಪಾಲಿಟಿಕ್ಸು, ದುಡ್ಡು ಮತ್ತು VIP ಕಿಡ್ಸು ಇವೆಲ್ಲ ಸೇರಿದರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದಿರೋ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಂಡಿ ಭಗೀರಥ ಕೇಸು. ಯಾರು ಈ ಬಂಡಿ ಭಗೀರಥ್? ಇವರು ನಮ್ಮ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಅವರ ಮುದ್ದಿನ ಮಗ. ಇವ್ರ ಮೇಲೆ ಈಗ ಮಾಮೂಲಿ ಕೇಸ್ ಬಿದ್ದಿಲ್ಲ, ಬಿದ್ದಿರೋದು ಫೋಕ್ಸೋ ಕೇಸು, ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ. ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಅಂದರೆ ಒಂದು ಸಾರಿ ಪ್ರೂವ್ ಆದರೆ ಲೈಫ್ ಲಾಂಗು ಜೈಲೇ ಗತಿ. ಆದರೆ ನಮ್ಮ ಸಿಸ್ಟಮ್ನಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟ್ರ್ ಮಗನಿಗೆ ಅಷ್ಟು ಸುಲಭವಾಗಿ ಶಿಕ್ಷೆ ಆಗುತ್ತಾ? ಹನಿ ಟ್ರ್ಯಾಪ್ ಕತೆ ಏನು? 5 ಕೋಟಿ ರೂಪಾಯಿ ಸುಲಿಗೆ ಟ್ವಿಸ್ಟ್ ಏನು? ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ವಿಕ್ಟಿಮ್ ಬ್ಲೇಮಿಂಗ್ ಅಸಲಿಯತ್ತೇನು? ಇವತ್ತು ಈ ವಿಡಿಯೋದಲ್ಲಿ ನಾವು ಯಾವುದನ್ನು ಸ್ಕಿಪ್ ಮಾಡೋದಿಲ್ಲ, ಪ್ರತಿಯೊಂದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಯಾವುದೇ ಕ್ರಿಮಿನಲ್ ಮೈಂಡ್ ಸೆಟ್ಟು ಒಂದೇ ರಾತ್ರಿಯಲ್ಲಿ ಹುಟ್ಟುಬಿಡೋದಿಲ್ಲ, ಅದಕ್ಕೊಂದು ಹಿಸ್ಟರಿ ಇರುತ್ತೆ. ಭಗೀರಥ ಹಿಸ್ಟ್ರಿಯನ್ನು ನೋಡೋದಾದರೆ 2023ರಲ್ಲಿ ಹೈದರಾಬಾದ್ನ ಪ್ರತಿಷ್ಠಿತ ಮಹೀಂದ್ರ ಯೂನಿವರ್ಸಿಟಿಯಲ್ಲಿ ಭಗೀರಥ್ ತನ್ನ ಕ್ಲಾಸ್ಮೇಟ್ ಮೇಲೆ ಮನ ಬಂದಂತೆ ಹೊಡೆಯೋ ವಿಡಿಯೋ ವೈರಲ್ ಆಗಿತ್ತು. ಆಗ ಏನಾಯಿತು? ದುಂಡಿಗಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು. ಆದರೆ ಪೊಲೀಸರು ಕೊಟ್ಟಕ್ಕೆ ರೀಸನ್ ಕೇಳಿದರೆ ನೀವು ನಕ್ಬಿಡ್ತೀರಾ. ಯೂನಿವರ್ಸಿಟಿಗೆ ಜನವರಿ 23ರ ತನಕ ಹಾಲಿಡೇಸ್ ಇದೆ, ಸ್ಟೂಡೆಂಟ್ಸ್ ಮತ್ತು ವಾರ್ಡನ್ಸು ಯಾರೂ ಇರಲಿಲ್ಲ, ವಿಕ್ಟಿಮ್ ಕೂಡ ಊರಲ್ಲಿ ಇಲ್ಲ, ಸೊ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಇನ್ಸ್ಪೆಕ್ಟರ್ P. ರಮನ್ ರೆಡ್ಡಿ ಹೇಳಿದರು. ಜಸ್ಟ್ ಥಿಂಕ್ ಮಾಡಿ, ಕ್ರೈಮ್ಗೂ ಹಾಲಿಡೇಸ್ ಇರುತ್ತಾ? ಇದು ಪಕ್ಕ VIP ಪ್ರಿವಿಲೇಜು. ಸಣ್ಣ ತಪ್ಪು ಮಾಡಿದಾಗ ಸಿಸ್ಟಮ್ ಸುಮ್ಮನೆ ಬಿಟ್ಟರೆ ಮುಂದೆ ದೊಡ್ಡ ಕ್ರೈಮ್ ಮಾಡೋದಕ್ಕೆ ಅದೇ ಲೈಸೆನ್ಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಕರೆಂಟ್ ಸೀನ್ಗೆ ಬರೋಣ. ಈ ಘಟನೆ ನಡೆದಿದ್ದು ಡಿಸೆಂಬರ್ 31ನೇ ತಾರೀಕು ಮೊಯ್ನಾಬಾದ್ನ ಒಂದು ಐಷಾರಾಮಿ ಫಾರ್ಮ್ ಹೌಸ್ನಲ್ಲಿ. ಫಾರ್ಮ್ ಹೌಸ್ ಪಾರ್ಟಿಗಳು, ಪೊಲಿಟಿಕಲ್ ಕಿಡ್ಸು ಕತೆ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಆದರೆ ಅಸಲಿ ಆಟ ಶುರುವಾಗಿದ್ದು ಮೇ 8ನೇ ತಾರೀಕು. ಅವತ್ತು ಒಂದೇ ದಿನ 2 ಬೇರೆ ಬೇರೆ FIRಗಳು ರಿಜಿಸ್ಟರ್ ಆಗ್ತವೆ. ಮೊದಲನೇ FIR ಪೆಟ್ ಬಶೀರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ 17 ವರ್ಷದ ಅಪ್ರಾಪ್ತ ಬಾಲಕಿಯ ತಾಯಿ ಹೋಗಿ ದೂರನ್ನು ಕೊಡ್ತಾರೆ. ಭಗೀರಥ್ ತನ್ನ ಮಗಳ ಮೇಲೆ ಫಾರ್ಮ್ ಹೌಸ್ನಲ್ಲಿ ದೌರ್ಜನ್ಯ ಎಸಗಿದ್ದಾನೆ ಅಂತ FIR ಮಾಡ್ತಾರೆ. 2ನೇ FIR ಕರೀಂನಗರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸ್ವತಃ ಭಗೀರಥ್ ಹೋಗಿ ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾನೆ. ನನ್ನನ್ನು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಆ ಹುಡುಗಿ ಮತ್ತು ಅವಳ ಫ್ಯಾಮಿಲಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ 5 ಕೋಟಿ ರೂಪಾಯಿ ಕೇಳ್ತಾ ಇದ್ದಾರೆ ಅಂತ FIR ಮಾಡಿಸ್ತಾನೆ. ಮೊದಲು ಪೆಟ್ ಬಶೀರಾಬಾದ್ ಪೊಲೀಸರು BNS 2023ರ ಸೆಕ್ಷನ್ 74 ಮತ್ತು 75 ಹಾಗೂ ಫೋಕ್ಸೋ ಆ್ಯಕ್ಟ್ನ ಸೆಕ್ಷನ್ 11 ಮತ್ತು 12ರ ಅಡಿಯಲ್ಲಿ ಕೇಸ್ ಹಾಕ್ತಾರೆ. ಆದರೆ ತನಿಖೆ ಮುಂದುವರಿದಂತೆ ಕಠಿಣವಾದ ಸೆಕ್ಷನ್ 5/1 ಆ್ಯಡ್ ಮಾಡ್ತಾರೆ. ಸೆಕ್ಷನ್ 5/1ರ ಪನಿಷ್ಮೆಂಟ್ ಏನಿರುತ್ತೆ ಗೊತ್ತಾ? ಮಿನಿಮಮ್ 20 ವರ್ಷಗಳ ರಿಗೋರಸ್ ಜೈಲು ಶಿಕ್ಷೆ. ಇದು ಲೈಫ್ ಇಂಪ್ರಿಸನ್ಮೆಂಟ್, ಅಂದರೆ ಸಾಯೋ ತನಕನೂ ಜೈಲು ಅಥವಾ ಮರಣದಂಡನೆವರೆಗೂ ಹೋಗಬಹುದು. ಕೇಸು ಡೆಡ್ಲಿ ಸೀರಿಯಸ್ ಆಗಿದೆ ಅಂತ ಭಗೀರಥ್ಗೆ ಗೊತ್ತಾಗ್ಬಿಡ್ತು. ನಮ್ಮ VIP ಕಿಡ್ಸ್ ಸುಮ್ಮನೆ ಕೂತ್ಕೊಳ್ತಾರಾ? ಡಿಫೆನ್ಸ್ ಲಾಯರ್ಸ್ ಟೀಮ್ ಎಂಟ್ರಿ ಕೊಡ್ತು. ಭಗೀರಥ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡ್ತಾನೆ. ಜೊತೆಗೆ ಕೋರ್ಟ್ನಲ್ಲಿ ಒಂದು PIL ಕೂಡ ಆಗ್ತಾನೆ. ಅವನ ವಾದ ಏನು ಗೊತ್ತಾ? ಆ ಹುಡುಗಿ ಮೈನರ್ ಅಲ್ಲ, ಅವಳಿಗೆ 19ರಿಂದ 20 ವರ್ಷ ವಯಸ್ಸಾಗಿದೆ. 2021ರಲ್ಲಿ ಅವಳ ಮೇಲೊಂದು ರ್ಯಾಶ್ ಡ್ರೈವಿಂಗ್ ಕೇಸ್ ಆಗಿತ್ತು. ಆಗ ಅವಳ ವಯಸ್ಸು 15 ಅಂತ ರೆಕಾರ್ಡ್ ಆಗಿದೆ. ಸೊ ಈಗ ಅವಳಿಗೆ ಕನಿಷ್ಠ 19 ವರ್ಷ ವಯಸ್ಸು ಆಗಿರಲೇಬೇಕು. ಹಾಗಾಗಿ ಫೋಕ್ಸೋ ಆ್ಯಕ್ಟು ಅಪ್ಲೈ ಆಗೋದೇ ಇಲ್ಲ ಅಂತ ಭಗೀರಥ್ ಕಡೆಯ ವಕೀಲರು ವಾದ ಮಾಡ್ತಾರೆ. ಇಲ್ಲಿ ಪಾಯಿಂಟ್ ಏನಂದರೆ, ಬ್ಲ್ಯಾಕ್ ಮೇಲ್ ಮಾಡಿದ್ರು, ದುಡ್ಡು ಕೇಳಿದ್ರು ಅನ್ನೋದಕ್ಕೆ ಎವಿಡೆನ್ಸ್ ಎಲ್ಲಿ? ಹುಡುಗಿ ಮೈನರ್ ಆಗಿದ್ದರೆ ಕನ್ಸೆಂಟ್ ಅನ್ನೋ ಪದಕ್ಕೆ ಕಾನೂನಿನಲ್ಲಿ ಬೆಲೆಯೇ ಇಲ್ಲ. ಇಲ್ಲಿ ನಡೀತಿರೋ ಇನ್ನೊಂದು ಹೊಲಸು ಆಟ ಅಂದರೆ ಸೋಷಿಯಲ್ ಮೀಡಿಯಾ ಟ್ರಯಲ್ಲು. ಭಗೀರಥ್ ಬೆಂಬಲಿಗರು ಆ ವಿಕ್ಟಿಮ್ ಹುಡುಗಿಯ ಜೊತೆಗಿನ ವಾಟ್ಸಪ್ ಚಾಟ್ಸು, ಫೋಟೋಗಳನ್ನು ಲೀಕ್ ಮಾಡೋದಕ್ಕೆ ಶುರು ಮಾಡಿದರು. ನೋಡಿ, ಇವರಿಬ್ಬರು ಫ್ರೆಂಡ್ಸ್ ಆಗಿದ್ದರು, ಅವಳೇ ಇವನ ಜೊತೆ ಕ್ಲೋಸ್ ಆಗಿದ್ಲು, ಇದೆಲ್ಲ ಕನ್ಸೆಂಟಿಂದಾನೇ ಆಗಿರೋದು ಅಂತ ವಿಕ್ಟಿಮ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಕ್ಕೆ ಶುರು ಮಾಡಿದರು. ಇನ್ನೂ ನೀಚ ಮಟ್ಟಕ್ಕೆ ಹೋಗಿ ಒಂದು ಸ್ಕ್ರಿಪ್ಟೆಡ್ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಕೈಲಿ ಮಾಡಿಸಿದ್ದಾರೆ. ಒಂದ್ಸಾರಿ ಇದನ್ನು ನೋಡಿದರೆ
ಅದೆಂಥ ಲಜ್ಜೆಗೆಟ್ಟ ಸಮಾಜ ನಮ್ಮ ಕಣ್ಣು ಮುಂದಿದೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. సెంట్రల్ మినిస్టర్ కొడుకు పైన ఒక అమ్మాయి పోక్సో కేసు పెట్టింది. కొడుకు పైన ఒక అమ్మాయి పోక్సో కేసు పెట్టింది. సెంట్రల్ మినిస్టర్ కొడుకు పైన ఒక అమ్మాయి పోక్సో కేసు పెట్టింది. అమ్మాయి కూడా లవ్ చేస్తుంది కదా, తనెందుకు ఇలా చేస్తుందని చెప్పేసి. ఇక్కడ ఒక డౌట్ రావచ్చు, ఆ అమ్మాయి కూడా లవ్ చేసింది కదా, ఇదంతా ఎందుకు చేయాలని చెప్పేసి. మీకు డౌట్ రావచ్చు, అమ్మాయి కూడా లవ్ చేసింది కదా, తనెందుకు ఇదంతా చేస్తుందని చెప్పేసి. వెనకాల ఉన్నది పేరెంట్సే, కానీ చేస్తుంది పేరెంట్స్ కాదు. వినగానే మీకు కూడా కోర్టు సినిమా గుర్తొచ్చింది కదా. అది పేరెంట్సే కానీ చేస్తుంది పేరెంట్స్ కాదు. కానీ మీకు కూడా కోర్టు మూవీ గుర్తుకొచ్చింది కదా. పేరెంట్సే కానీ చేస్తున్నది పేరెంట్స్ కాదు. వినగానే మీకు కూడా కోర్టు సినిమా గుర్తొచ్చింది కదా. ಈಗ ಒಂದಷ್ಟು ಫ್ಯಾಕ್ಟ್ಸ್ ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಡೇಟಾ ಪ್ರಕಾರ ಭಾರತದಲ್ಲಿ ರಿಜಿಸ್ಟರ್ ಆಗೋ ಫೋಕ್ಸೋ ಕೇಸ್ಗಳಲ್ಲಿ 96.6% ಅಪರಾಧಿಗಳು ಸಂತ್ರಸ್ತೆಗೆ ಮೊದಲೇ ಪರಿಚಯ ಇರೋರೇ ಆಗಿರ್ತಾರೆ. ತೆಲಂಗಾಣದಲ್ಲಂತೂ 2078 ಕೇಸ್ಗಳಲ್ಲಿ 2076 ಕೇಸ್ಗಳಲ್ಲಿ ಅಪರಾಧಿಗಳು ಪರಿಚಿತರೇ ಆಗಿದ್ರು. ಇನ್ನುಳಿದ 2 ಕೇಸ್ಗಳಲ್ಲಿ ಮಾತ್ರ ಅಪರಿಚಿತರಾಗಿದ್ರು. ಫ್ರೆಂಡ್ ಆಗಿದ್ದಾಳೆ, ನಕ್ಕಿದ್ದಾಳೆ, ಜೊತೆಗಿದ್ದಾಳೆ ಅಂದ ಮಾತ್ರಕ್ಕೆ ದೌರ್ಜನ್ಯ ಮಾಡೋ ಲೈಸೆನ್ಸ್ ಸಿಕ್ಬಿಡುತ್ತಾ? ಖಂಡಿತ ಸಿಗೋದಿಲ್ಲ. ಅಪ್ರಾಪ್ತ ವಯಸ್ಸಿನಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಅನ್ನೋದಕ್ಕೆ ಲೀಗಲ್ ಆಗಿ ಶೂನ್ಯ ಬೆಲೆ ಅಂದರೆ 0 ವ್ಯಾಲ್ಯೂ ಅಂತ ಹೇಳ್ತಾರೆ. ಕೇಸು VIP ಮಗನದ್ದಾಗಿದ್ದರಿಂದ ಪೊಲೀಸರು ಆರಂಭದಲ್ಲಿ ಸ್ವಲ್ಪ ಸ್ಲೋ ಇದ್ದರು. ಮೇ 8ನೇ ತಾರೀಕು ದೂರು ಬಂದರೂ ಆ್ಯಕ್ಷನ್ ತಗೊಂಡಿರಲಿಲ್ಲ. ಆಗ ಎಂಟ್ರಿ ಕೊಟ್ಟಿದ್ದೆ ತೆಲಂಗಾಣ ಚೀಫ್ ಮಿನಿಸ್ಟ್ರು ರೇವಂತ್ ರೆಡ್ಡಿ. CM ನೇರವಾಗಿ DGP CV ಆನಂದ್ ಅವರಿಗೆ ಕ್ಲಾಸ್ ತಗೊಂಡ್ರು. ಕೇಸ್ ತಗೊಂಡು ಏನು ಮಾಡ್ತಿದ್ದೀರಾ, ತಕ್ಷಣ ಆ್ಯಕ್ಷನ್ ತಗೊಳ್ಳಿ ಅಂತ ಆರ್ಡರ್ ಮಾಡಿದರು. ಅಷ್ಟೇ ಅಲ್ಲ, ಈ ಕೇಸ್ಗಾಗಿಯೇ DCP ರಿತಿರಾಜ್ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದರು. ರೇವಂತ್ ರೆಡ್ಡಿ ಓಪನ್ ಆಗಿಯೇ ಕಾನೂನು ತನ್ನ ಕೆಲಸ ಮಾಡುತ್ತೆ, ಯಾರಿಗೂ ಇಲ್ಲಿ ವಿನಾಯಿತಿ ಇಲ್ಲ ಅಂತ ಹೇಳಿದರು. DCP ರಿತಿರಾಜ್ ಫೀಲ್ಡ್ಗಿಳಿದು ವಿಕ್ಟಿಮ್ ಸ್ಟೇಟ್ಮೆಂಟ್ ರೆಕಾರ್ಡನ್ನು ಮಾಡಿಕೊಂಡ್ರು. ಇತ್ತ ಭಗೀರಥ್ ನೋಡಿದರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ, ಅಬ್ಸ್ಕಾಂಡ್ ಆಗಿದ್ದಾನೆ. ಪೊಲೀಸರು ಹೋಗಿ ಅವನ ಸೋದರ ಮಾವ ವಂಶೀಕೃಷ್ಣಗೆ ನೋಟಿಸ್ ಕೊಟ್ಟು ಬಂದರು. ಸಿಕ್ಕಿದ್ರೆ ಅರೆಸ್ಟ್ ಮಾಡೋದಂತೂ ಗ್ಯಾರಂಟಿ ಅಂತ DCP ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿರೋದು, ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿರೋ ಈ ಬಂಡಿ ಸಂಜಯ್ ಜಡ್ಜನ್ನೇ ಡೀಲಿಂಗ್ಗೆ ಕರೆದಿದ್ದಾನೆ. ಎಷ್ಟು ಅಹಂಕಾರ ಇದ್ದರೆ ನ್ಯಾಯಾಂಗ ವ್ಯವಸ್ಥೆಗೆ ಕೈ ಹಿಡಿದಾನೆ. ಇಂಥವನಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತಾ? ಇದೇ ವ್ಯಕ್ತಿ ಈ ಮೊದಲು ಒಬ್ಬ ಮೈನರ್ ಹುಡುಗಿ ಅತ್ಯಾಚಾರದ ಬಗ್ಗೆ ಅದೆಂಥ ಮುತ್ತುಗಳನ್ನು ಉದುರಿಸಿದ್ದಾನೆ ಅನ್ನೋದನ್ನು ಒಮ್ಮೆ ನೀವೇ ನೋಡ್ಕೊಂಡು ಬನ್ನಿ. ఇంత దుర్మార్గం అండి. ఒక మైనర్ బాలిక మీద అత్యాచారం చేస్తే కూడా ఆ క్రిమినల్స్ను కఠినంగా శిక్షించి ఇంకొకసారి ఇటువంటి సంఘటన జరిగితే ఈ విధంగా వివరిస్తామని చెప్పి పోలీసు అధికారులు హెచ్చరించాలి తప్ప క్రిమినల్స్ కాపాడే ప్రయత్నం చేస్తే కానిస్టేబుల్ బాధపడుతున్నారు. ఇంతమంది ఒక ఎస్ఐ బాధపడి వచ్చి మాకే సిగ్గనిపిస్తున్నాను డిపార్ట్మెంట్లో పనిచేయాలంటే చెప్పంటున్నారు. మా అధికారులకు ఇట్లా నీచంగా వివరిస్తున్నారని అని చెప్పంటున్నారు. ಇವನಂತ ಕೆಟ್ಟವಳು ಮತ್ತೊಬ್ಬ ಇರೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ನಿಮ್ಮ ಸುತ್ತಮುತ್ತಲೂ ಇಂತಹ ವ್ಯಕ್ತಿಗಳು ಇರ್ತಾರೆ, ಎಚ್ಚರ. ಇನ್ನು ಪಾಲಿಟಿಕ್ಸ್ ವಿಚಾರಕ್ಕೆ ಬರೋಣ. ಪಾರ್ಟಿ ವಿತ್ ಎ ಡಿಫ್ರೆನ್ಸ್ ಅಂತ ಹೇಳ್ಕೊಳ್ಳುವ BJP ಈ ಮ್ಯಾಟ್ರ್ನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ. BJP ಲೀಡರ್ ರಾಮಚಂದ್ರ ರಾವ್ ಏನು ಹೇಳಿದ್ರು ಗೊತ್ತಾ? ಇದು ಲೀಗಲ್ ಇಶ್ಯೂ, ಬಂಡಿ ಸಂಜಯ್ ಪರ್ಸನಲ್ ಮ್ಯಾಟ್ರು, ಇದಕ್ಕೂ ಪಾರ್ಟಿಗೂ ಸಂಬಂಧನೇ ಇಲ್ಲ ಅಂತ ಕೈ ತೊಳ್ಕೊಂಡ್ರು. ಇನ್ನು ಸ್ವತಃ ಬಂಡಿ ಸಂಜಯ್ ರಿಯಾಕ್ಷನ್ ಹೇಗಿತ್ತು? ಕರೀಂನಗರದಲ್ಲಿ ನಡೆದ ಹಿಂದೂ ಏಕತಾ ಯಾತ್ರೆಯಲ್ಲಿ ಮಾತಾಡಿದ ಅವರು, ನನ್ನ ಮಗ ತಪ್ಪು ಮಾಡಿದರೆ ಅವನಿಗೂ ಶಿಕ್ಷೆ ಆಗಬೇಕು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ನಾನು ಯಾರಿಗೂ ಪ್ರಭಾವ ಬೀರಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಷ್ಟೇ ಅಲ್ಲ, ನನ್ನ ಮಗನಿಗೆ ನಾನು ಟೈಮ್ ಕೊಡದೇ ಇದ್ದಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಅಂತ ಎಮೋಷ್ನಲ್ ಆಗಿ ಮಾತಾಡಿದರು. ಇದು ಪಕ್ಕ ಡ್ಯಾಮೇಜ್ ಕಂಟ್ರೋಲ್ ಸ್ಟ್ರಾಟಜಿನ ಅಥವಾ ಒಬ್ಬ ನೊಂದ ತಂದೆಯ ಮಾತುಗಳ ನೀವೇ ಡಿಸೈಡ್ ಮಾಡಿ. ಆದರೆ IFTU ಮತ್ತು POW ನಂತಹ ಸಂಘಟನೆಗಳು ಪೊಲೀಸ್ ಸ್ಟೇಷನ್ ಮುಂದೆ ಕುಳಿತು ಅರೆಸ್ಟ್ ಮಾಡಿ ಅಂತ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಬಂಡಿ ಭಗೀರಥ್ ಫೋಕ್ಸೋ ಕೇಸ್ನ A to Z ಡೀಟೇಲ್ಸು. ಇಲ್ಲಿ ಪ್ರಶ್ನೆ ಇರೋದು ಒಂದೇ, CCTV ಕ್ಯಾಮ್ರಾ, CDR ಡೇಟಾ, ಲೊಕೇಶನ್ ಟ್ರ್ಯಾಕಿಂಗ್ ಎಲ್ಲದರ ಜೊತೆಗೆ ಈಗ SIT ತನಿಖೆ ನಡೀತಾ ಇದೆ. ಆದರೆ ನಮ್ಮ ಸಿಸ್ಟಮ್ನಲ್ಲಿ ಒಬ್ಬ ನಾರ್ಮಲ್ ಹುಡುಗನ ಮೇಲೆ ಇದೇ ಫೋಕ್ಸೋ ಕೇಸ್ ಬಿದ್ದಿದ್ರೆ ಪೊಲೀಸರು ಇಷ್ಟು ಟೈಮನ್ನು ತಗೊಳ್ತಾ ಇದ್ರಾ? ಹನಿ ಟ್ರ್ಯಾಪು, 5 ಕೋಟಿ ಸುಲಿಗೆ, ಮೇಜರು, ಮೈನರು ಅಂತ ಇಷ್ಟೆಲ್ಲ ಡ್ರಾಮಾ ಮಾಡೋಕ್ಕೆ ಅವಕಾಶ ಇರ್ತಾ ಇತ್ತಾ? ಪವರ್ ಮತ್ತು ದುಡ್ಡಿದ್ದಾಗ ಮಾತ್ರ ಕಾನೂನು ಈ ಮಟ್ಟಿಗೆ ಪೆನ್ಸಿಲ್ ಸ್ಕೆಚ್ ಥರ ಅಳಿಸಿ ಬರೆಯೋಕ್ಕೆ ಆಗುತ್ತಾ ಅನ್ನೋದು ನಾವು ಕೇಳಬೇಕಾಗಿರೋ ಅತಿ ದೊಡ್ಡ ಪ್ರಶ್ನೆ. ನಿಮ್ಮ ಪ್ರಕಾರ ಈ ಕೇಸ್ನಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತಾ, ಅಥವಾ 2023ರ ಮಹೀಂದ್ರ ಯೂನಿವರ್ಸಿಟಿ ಕೇಸ್ ಥರಾನೇ ಇದು ಕೂಡ ಹಾಲಿಡೇಸ್ ಅಂತನೋ ಸಾಕ್ಷಿ ಇಲ್ಲ ಅಂತನೋ ಮುಚ್ಚೋಗ್ಬಿಡುತ್ತಾ? ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ನಿಮ್ಮ ಒಪಿನಿಯನ್ ತಿಳಿಸಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.